ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಬಿಡದಿ ರೈತರ ಹೋರಾಟ. ರೈತರ ಮೇಲಿನ ಎಫ್ಐಆರ್ ವಾಪಸ್ ಪಡೆಯಲಿ, ಯೋಜನೆ ಕೈಬಿಡಲಿ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಒತ್ತಾಯ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಕೈದಿಗಳು ಪರಾರಿ. ಭದ್ರತಾ ವ್ಯವಸ್ಥೆಗೆ ಬಿತ್ತು ಕನ್ನ. ಜೈಲಿನ ಕಾಂಪೌಂಡ್ ಹಾರಿ ಪರಾರಿಯಾದ ಖದೀಮರು. ಹಾಸನದಲ್ಲಿ ವಿಶೇಷ ಸಮಗ್ರ ಮತದಾರರ ಪರಿಷ್ಕರಣೆ. 98.33% ಪ್ರಗತಿ ಸಾಧನೆ. ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿರುವ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರು ರೈತರ ವಿರುದ್ಧ ದಾಖಲಿಸಿರುವ ಎಫ್ಐಆರ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಬೇಕು ಹಾಗೂ ಸರ್ಕಾರ ಯೋಜನೆಯನ್ನು ಸಂಪೂರ್ಣ ಕೈಬಿಡಬೇಕೆಂದು ಒತ್ತಾಯಿಸಿದರು. ಜೆಪಿ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಡದಿ ಭಾಗದ ರೈತರ ಪ್ರತಿಭಟನೆಯಿಂದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ತೀವ್ರ ನೋವಾಗಿದೆ. ಅವರು ರೈತರಿಗೆ ಹೋರಾಟ ಮುಂದುವರೆಸದಂತೆ ಹಾಗೂ ತಮ್ಮ ಸಂಪೂರ್ಣ ಬೆಂಬಲ ಇದೆ. ಬಿಜೆಪಿ ನಾಯಕರು, ವಿಶೇಷವಾಗಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿರುವುದನ್ನು ಸ್ವಾಗತಿಸಿದ ಅವರು, ಸರ್ಕಾರ ಸುಮಾರು 500 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿರುವುದಾಗಿ ಹೇಳುತ್ತಿದೆ. ಆದರೆ ವಿವಾದಿತ ಖಾಸಗಿ ಭೂಮಿ ಕೇವಲ 17 ಎಕರೆ ಮಾತ್ರವಾಗಿದ್ದು, ಉಳಿದ ಭೂಮಿ ಸರ್ಕಾರಿ ಗೋಮಾಳವಾಗಿದೆ ಎಂದು ಅವರು ಆರೋಪಿಸಿದರು. ಘಟನೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು, ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ. ಹೈನುಗಾರಿಕೆ ಮತ್ತು ಕೃಷಿಯನ್ನೇ ನಂಬಿಕೊಂಡಿರುವ ರೈತರ ನೋವನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದರು. ಜನಗಳ ಬೇಡಿಕೆಯಿಂದಲೇ ಇವತ್ತು ನಮ್ಮ ಮುಂದೆ ಈ ಇಲ್ಲಿ ಬೆಳೆಯುತ್ತೆ 500 ಎಕರೆ ಅಕ್ವೈರ್ ಮಾಡಿದ್ದೀವಿ. ಅದು ಯಾರೋ ರೈತರು ಮಾಡಬೇಕು, ನಮಗೆ ದುಡ್ಡು ಕೊಡಿ. ನಾವು ಮುಖ್ಯ ಕೊಟ್ಟಿದ್ವಿ, ನಮ್ಗೆ ತಕರಾರಿಲ್ಲ. ಆ ಹಳ್ಳಿಯ ರೈತರಿಗೆ ಮಾಜಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯರಾದ ಶರವಣ ಜವರಾಯಗೌಡ, ಮಾಜಿ ಶಾಸಕ ಎ ಮಂಜು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಪ್ರತಿಷ್ಠಿತ ಸೆಂಟ್ರಲ್ ಜೈಲಿನಿಂದ 3 ಕೈದಿಗಳು ಭದ್ರತಾ ಸಿಬ್ಬಂದಿಯ ಕಣ್ತಪ್ಪಿಸಿ ಪರಾರಿಯಾಗಿರುವ ಘಟನೆ ಇಂದು ಭದ್ರತಾ ವೈಫಲ್ಯದ ಆತಂಕಕ್ಕೆ ಕಾರಣವಾಗಿದೆ. ನಗರದ ಹೊರವಲಯದ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಈ 3 ಕೈದಿಗಳು ಪರಾರಿಯಾಗಿದ್ದಾರೆ. ಜೈಲಿನ ಬಲಿಷ್ಠ ಕಾಂಪೌಂಡ್ ಅನ್ನು ಹಾರಿ ಕೈದಿಗಳು ನಾಪತ್ತೆಯಾಗಿದ್ದಾರೆಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಈ ಘಟನೆ ಫರಹತಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಎಚ್ಚೆತ್ತ ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪರಾರಿಯಾದ ಕೈದಿಗಳ ಪತ್ತೆಗಾಗಿ ತೀವ್ರ ಹುಡುಕಾಟ ಆರಂಭಿಸಿದ್ದಾರೆ. ಜೈಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಪೊಲೀಸ್ ತಂಡಗಳು ಜಾಲ ಬೀಸಿದ್ದು ಕೈದಿಗಳ ಸುಳಿವು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಿವೆ. ರಾಜ್ಯದ ಪ್ರಮುಖ ಜೈಲುಗಳಲ್ಲಿ ಒಂದಾಗಿರುವ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಕೈದಿಗಳು ಕಾಂಪೌಂಡ್ ಹಾರಿ ಪರಾರಿಯಾಗಿರುವುದು ಜೈಲಿನ ಭದ್ರತಾ ವ್ಯವಸ್ಥೆಯ ಕುರಿತು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಕುರಿತು ಜೈಲು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಗಳು ತನಿಖೆ ನಡೆಸುವ ಸಾಧ್ಯತೆ ಇದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಶೇಷ ಸಮಗ್ರ ಮತದಾರರ ಪರಿಷ್ಕರಣೆ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ಸಾಗಿದ್ದು 98.33% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 14ರ ಆದೇಶದಂತೆ ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಡೆಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 15,17,024 ಮತದಾರರಿಗೆ ನಮೂನೆಗಳನ್ನು ವಿತರಿಸಲಾಗಿದ್ದು 98.33% ಪ್ರಗತಿ ದಾಖಲಾಗಿದೆ. ಇದುವರೆಗೆ 7,83,773 ಮತದಾರರ ವಿವರಗಳನ್ನು ಬಿಎಲ್ಒ ಆಪ್ ತಂತ್ರಾಂಶದಲ್ಲಿ ಯಶಸ್ವಿಯಾಗಿ ದಾಖಲಿಸಲಾಗಿದ್ದು ಗಣಕೀಕರಣ ಕಾರ್ಯವು 50.80% ಪೂರ್ಣಗೊಂಡಿದೆ. ಪಾರದರ್ಶಕತೆಗಾಗಿ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಮತದಾರರ ನೋಂದಣಾಧಿಕಾರಿಗಳು ಪ್ರತಿದಿನ ಮಾಹಿತಿ ಪ್ರಕಟಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 5,383 ಮಂದಿ ಮತಗಟ್ಟೆ ಏಜೆಂಟರನ್ನು ನೇಮಕ ಮಾಡಲಾಗಿದೆ.
ಇದರಲ್ಲಿ ಕಾಂಗ್ರೆಸ್ನಿಂದ 1965, ಜೆಡಿಎಸ್ನಿಂದ 1671, ಬಿಜೆಪಿಯಿಂದ 1600 ಹಾಗೂ ಬಿಎಸ್ಪಿಯಿಂದ 147 ಮಂದಿ ಮತಗಟ್ಟೆ ಏಜೆಂಟರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಮತಗಟ್ಟೆ ಅಧಿಕಾರಿಗಳು ಎಲ್ಲಾ ಪಕ್ಷಗಳ ಏಜೆಂಟರೊಂದಿಗೆ ಸಭೆ ನಡೆಸಿ ಮಾಹಿತಿ ನೀಡುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿಯವರು ಮನವಿ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ SIR ಪ್ರಕ್ರಿಯೆಯನ್ನು ನಾವು ತ್ವರಿತಗತಿಯಾಗಿ ಮಾಡ್ತಾ ಇದ್ದೇವೆ. SIR ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಪರಿಷ್ಕರಣೆ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ಸಮಗ್ರ ವಿಶೇಷ ಪರಿಷ್ಕರಣೆ ಈಗ ನಡೀತಾ ಇದೆ. ಜೂನ್ 30ರಿಂದ ಜುಲೈ 29ರವರೆಗೆ, ಅಂದರೆ ನಾವು ಜೂನ್ 30ರಿಂದ ಜುಲೈ 29ರವರೆಗೆ, ಈಗ ಆಲ್ರೆಡಿ 15 ದಿನ ಆಯಿತು ಇವತ್ತಿಗೆ ನಾವು ಪ್ರಾರಂಭ ಮಾಡಿ. ಇತ್ತೀಚೆಗೆ ಗವೇನಹಳ್ಳಿ ಗ್ರಾಮದಲ್ಲಿ ನಡೆದ ಸಹಕಾರ ಸಂಘದ ಆಯ್ಕೆ ಪ್ರಕ್ರಿಯೆಯು ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ನಡೆದಿದೆ ಎಂದು ಕೆಲವು ಖಾಸಗಿ ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿಯು ಸತ್ಯಕ್ಕೆ ದೂರವಾಗಿದೆ ಎಂದು ಗ್ರಾಮದ ಹಿರಿಯ ಮುಖಂಡರು ಮತ್ತು ಆಯ್ಕೆಯಾದ ಸದಸ್ಯರು ತೀವ್ರವಾಗಿ ಖಂಡಿಸಿದ್ದಾರೆ. ಗ್ರಾಮದ ಹಿರಿಯ ಮುಖಂಡರು ಮತ್ತು ಎಲ್ಲಾ ಸದಸ್ಯರು ಸೇರಿ ಊರಿನಲ್ಲಿ ಯಾವುದೇ ರೀತಿಯ ರಾಜಕೀಯ ವೈಮನಸ್ಸು ಉಂಟಾಗಬಾರದು ಹಾಗೂ ಅಭಿವೃದ್ಧಿ ಕಾರ್ಯಗಳು ಪ್ರೀತಿ ವಿಶ್ವಾಸದಿಂದ ನಡೆಯಬೇಕೆಂಬ ಸದುದ್ದೇಶದಿಂದ ಗ್ರಾಮದ ಹಿತದೃಷ್ಟಿಯಿಂದ ಸರ್ವಾನುಮತದೊಂದಿಗೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಂಧವ್ಯ ಹೊಂದಿದ್ದೇವೆ. ಈ ಆಯ್ಕೆಯು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ. ಸಂಘದ ಅಭಿವೃದ್ಧಿಗಾಗಿ ಮತ್ತು ಸಾರ್ವಜನಿಕರ ಸಹಕಾರಕ್ಕಾಗಿ ಹಿರಿಯರ ಸಮ್ಮುಖದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೆಲವು ಮಾಧ್ಯಮಗಳಲ್ಲಿ ತೋರಿಸಿದಂತೆ ಮುಖಂಡರು ಮನೆಗಳಿಗೆ ಭೇಟಿ ನೀಡಿದ್ದು ಸಹಕಾರ ಕೋರಲೇ ಹೊರತು ಯಾವುದೇ ಪಕ್ಷದ ಪರವಾಗಿ ಮತ ಕೇಳಲು ಅಲ್ಲ. ಇದನ್ನು ರಾಜಕೀಯ ಬಣ್ಣ ಬಳಿಯುವುದು ತಪ್ಪು. ದಯವಿಟ್ಟು ಸುಳ್ಳುಸುದ್ದಿಗಳನ್ನು ನಂಬಿ ಗ್ರಾಮದಲ್ಲಿ ಗೊಂದಲ ಉಂಟು ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ. ಊರಲ್ಲಿ ಹಿರಿಯ ಮುಖಂಡರು ಹಾಗೂ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಸೇರ್ಕೊಂಡು ಎಲ್ಲ ಒಂದು ಪ್ರೀತಿ ವಿಶ್ವಾಸದಲ್ಲಿ ಒಂದೇ ತಾಯಿ ಮಕ್ಕಳಂಗೆ ಹೋಗ್ಬೇಕು. ಇದರಿಂದ ಏನೂ ಆಗಲ್ಲ, ಬಾಕಿ ಊರಲ್ಲೆಲ್ಲ ನಡೀತವೆ, ದೊಡ್ಡ ದೊಡ್ಡದಾಗಿ ಆ ಥರ ನಡೀಬಾರ್ದು ಅಂತ ಹೇಳಿ ಅವ್ರ ಸಮ್ಮುಖದಲ್ಲಿ ಎಲ್ಲರನ್ನೂ ವಿರೋಧವಾಗಿ ಮಾಡಿರ್ತಾರೆ ಅನ್ನೋದು. ಅದರಲ್ಲಿ ಒಬ್ಬ ನನ್ನ ಮಾತ್ರ ಒಂದು ಸಾಲಗಾರ ಅಲ್ಲದ ಕ್ಷೇತ್ರಕ್ಕೆ ನಾನೊಬ್ಬ ಎಲೆಕ್ಷನ್ ಆಗಿ ಆಯ್ಕೆಯಾಗಿರ್ತೇನೆ. ಮೊನ್ನೆ ಮಾಧ್ಯಮ ಸೃಷ್ಟಿ ನೋಡಿ ಗ್ರಾಮದವರೆಲ್ಲ ಬೇಜಾರಾಗಿದೆ. ನಾವೆಲ್ಲ ಇಷ್ಟೆಲ್ಲ ಪ್ರಯತ್ನ ಮಾಡಿ ಹಿಂಗೆ ಮಾಡಿದ್ರು ಒಂದು ಪಕ್ಷಕ್ಕೆ ಸೀಮಿತ ಅಂತ ಹಾಕಿದ್ದಾರೆ. ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಇದು ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, ಒಂದೇ ತಾಯಿ ಮಕ್ಕಳು ನಾವೆಲ್ಲ ಒಂದೇ ಆಗಿ. ದಲಿತ ಮತ್ತು ರೈತ ಚಳುವಳಿಗಳ ಸಕ್ರಿಯ ನಾಯಕರಾಗಿದ್ದ ಕೆಟಿ ಶಿವಪ್ರಸಾದ್ ಅವರ ಸ್ಮರಣಾರ್ಥ ಜುಲೈ 19ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕೆಟಿ ಶಿವಪ್ರಸಾದ್ ಒಡನಾಡಿಗಳ ಬಳಗದ ಮುಖಂಡರು ತಿಳಿಸಿದ್ದಾರೆ. ಕೆಟಿ ಶಿವಪ್ರಸಾದ್ ಅವರು ತಮ್ಮ ವಿಶಿಷ್ಟ ಕಲಾ ಶೈಲಿಯ ಮೂಲಕ ಸಂವಿಧಾನದ ಮೌಲ್ಯಗಳು ಮತ್ತು ಜೀವಪರ ಕಾಳಜಿಗಳನ್ನು ಪ್ರತಿಬಿಂಬಿಸಿದವರು. ತಮ್ಮ ಚಿತ್ರಕಲೆಯ ಮೂಲಕ ದೇಶ, ರಾಜ್ಯ ಹಾಗೂ ಹಾಸನ ಜಿಲ್ಲೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತಂದುಕೊಟ್ಟಿದ್ದರು. ಕೇವಲ ಕಲಾವಿದರಾಗಿ ಮಾತ್ರವಲ್ಲದೆ ದಲಿತರು, ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರು ಹಾಗೂ ಅಲ್ಪಸಂಖ್ಯಾತರ ಪರವಾದ ಹೋರಾಟಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಇಂತಹ ಬಹುಮುಖಿ ವ್ಯಕ್ತಿತ್ವದ ದಾರ್ಶನಿಕರು ನಮ್ಮ ಜಿಲ್ಲೆಯವರು ಎನ್ನುವುದು ಹಾಸನಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಂಸದರಾದ ಶ್ರೇಯಸ್ ಎಂ ಪಟೇಲ್, ಶಾಸಕರಾದ ಸ್ವರೂಪ್ ಪ್ರಕಾಶ್ ಹಾಗೂ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ಕಲಾಭಿಮಾನಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದ್ದಾರೆ. ಅವರು ಹಾಸನ ಜಿಲ್ಲೆಯ ನಮ್ಮ LT ಕಾರ್ಲೆ ಅವರು ಅಂತ ಹೇಳಿ MLC ಆಗಿದ್ದರು. ಕಾರ್ಲೆ ಗ್ರಾಮದ ತಿಮ್ಮಪ್ಪ ಅವರು ಅಂತಂದ್ಬಿಟ್ಟು ಅವರ ಮಗ ಅವರು. ಕಾರ್ಲೆ ಅವರು ಅನೇಕ ಸಂಘ ಸಂಸ್ಥೆಗಳನ್ನು ಕೂಡ ಕಟ್ಟಿ ಬೆಳೆಸಿದ್ದಂಥವರು ಮತ್ತು 1967ನೇ ಇಸ್ವಿನಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಕೂಡ ಮಾಡಿದ್ದರು. ಕೊನೆಗೆ ಅವರು ಅವರ ಎತ್ತರಕ್ಕೆ ಯೋಚನೆ ಮಾಡುವ ತಂಡ ಇಲ್ಲಿ ಸಿಕ್ಕಲಿಲ್ಲ. ಕೊನೆಗೆ ಅವರು ಬೆಂಗಳೂರಲ್ಲಿ ಉದ್ಯಮವನ್ನು ಮಾಡ್ತಾರೆ. ತುಂಬ ಯಶಸ್ವಿ ಉದ್ಯಮಿಯಾಗಿ ಅವರು ಹೆಸರು ಪಡೀತಾರೆ. ಶಿವಪ್ರಸಾದ್ ಅವರ ಮಗ ಮೊದಲು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ. ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗುವ ಉದ್ದೇಶದಿಂದ ತಾಲೂಕು ಪಂಚಾಯಿತಿ 2025-26ನೇ ಸಾಲಿನ ಅನುದಾನದಡಿ 7 ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ವಾಹನ ಹಸ್ತಾಂತರಿಸಿ ಮಾತನಾಡಿದ ಅವರು,
ಸಕಲೇಶಪುರ ತಾಲೂಕು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದ್ದು ಗ್ರಾಮೀಣ ಭಾಗದ ವಿಶೇಷ ಚೇತನರಿಗೆ ದೈನಂದಿನ ಸಂಚಾರ ದೊಡ್ಡ ಸವಾಲಾಗಿದೆ. ಅನೇಕ ಗ್ರಾಮಗಳಿಗೆ ಸಮರ್ಪಕ ಬಸ್ ಸೌಲಭ್ಯವೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಸಹ ಸಮಾಜದ ಮುಖ್ಯವಾಹಿನಿಯಲ್ಲಿ ಸ್ವಾವಲಂಬಿಯಾಗಿ ಬದುಕಲು ಅನುಕೂಲವಾಗುವಂತೆ ಸುಮಾರು 9.77 ಲಕ್ಷ ವೆಚ್ಚದಲ್ಲಿ 7 ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಗಿದೆ. ದೇವಲಕೆರೆ, ಹಾಲೆಬೇಳೂರು, ಕುಂಬಳಗೋಡು, ಹೆತ್ತೂರು, ಬಾಳುಪೇಟೆ, ಕಾಮನಹಳ್ಳಿ, ಚೆಂಗಡಹಳ್ಳಿ, ಕೂಡು ರಸ್ತೆ ಸೇರಿದಂತೆ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹಾಟ್ ಅಂಡ್ ಕೋಲ್ಡ್ ಪ್ಯೂರಿಫೈಯರ್, ಸಿಬಿಸಿ ಯಂತ್ರ, ಇಸಿಜಿ ಯಂತ್ರ ಹಾಗೂ ಗೀಸರ್ಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ವಿವರಿಸಿದರು. ನನ್ನ ಪತ್ರಿಕಾ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ರೀತಿಯಲ್ಲಿ 2025-26ರ ತಾಲೂಕ್ ಪಂಚಾಯಿತಿಯ ಅನುದಾನದಡಿಯಲ್ಲಿ ಅಂಗವಿಕಲರಿಗೆ ಮೀಸಲಿಟ್ಟಂಥ ಅನುದಾನವನ್ನು ನಾನು ತ್ರಿಚಕ್ರ ವಾಹನವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಬಳಕೆಯನ್ನು ಮಾಡಿದ್ದೀವಿ. ಯಾಕೆ ಅಂತ ಹೇಳಿದರೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ಕೂಡ ಸಕಲೇಶಪುರ ತಾಲೂಕು ವಿಸ್ತೀರ್ಣದಲ್ಲಿ ಬಹುದೊಡ್ಡ ತಾಲೂಕಾಗಿರೋದ್ರಿಂದ ಹಳ್ಳಿಗಾಡಿನಿಂದ ಬಂದು ಅವ್ರು ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ಕೊಬೇಕು ಅಥವಾ ಏನಾರು ಅವ್ರ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದರೆ ದಿನನಿತ್ಯ ಓಡಾಡಲಿಕ್ಕೆ ತುಂಬ ಕಷ್ಟ ಇರುತ್ತೆ. ಮತ್ತು ಅದೇ ರೀತಿಯಲ್ಲಿ ಕೆಲವೊಂದು ಊರುಗಳಲ್ಲಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್, ಸಿಬ್ಬಂದಿ ವನರಾಜ್, ಬಿಜೆಪಿ ಪಕ್ಷದ ಮುಖಂಡರಾದ ಟಿ ರಾಜ್ಕುಮಾರ್, ಹೆತ್ತೂರು ಮಹೇಶ್, ಅಗ್ನಿ ಸೋಮಶೇಖರ್, ವಿನಯ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆದಿ ಶಂಕರಾಚಾರ್ಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಸರಿಯಿಲ್ಲ ಎಂದು ಹಿಂದೂ ದೇವಾಲಯ ಅರ್ಚಕರ ಮತ್ತು ಪುರೋಹಿತರ ಒಕ್ಕೂಟದ ರಾಜ್ಯಾಧ್ಯಕ್ಷ ವಿಶ್ವದೀಕ್ಷಿತ್ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜುಲೈ 11ರಂದು ಉಡುಪಿ ರಾಜಾಂಗಣದಲ್ಲಿ ನಡೆದ ಹರಿಕತೆ ಕಾರ್ಯಕ್ರಮದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ಉಂಟಾಗಿದೆ. ಈ ಕೂಡಲೇ ಪರ್ಯಾಯ ಶ್ರೀರೂರು ಮಠವು ಬಹಿರಂಗವಾಗಿ ಕೂಡಲೇ ಕ್ಷಮೆ ಕೇಳಬೇಕೆಂದು ಅರ್ಚಕರ ಒಕ್ಕೂಟ ತೀವ್ರವಾಗಿ ಭಾಗವಹಿಸುತ್ತಿದೆ. ಹಿಂದೂ ಸಮಾಜದ ಬಗ್ಗೆ ಬಹಳಷ್ಟು ಹೋರಾಟಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಆದ್ದರಿಂದ ಕೂಡಲೇ ಇವರ ಬಗ್ಗೆ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದ್ದಾರೆ. 2-3 ದಿವಸಗಳಿಂದ ಉಡುಪಿಯ ಅಷ್ಟಮಠದ ಮಧ್ಯಭಾಗದಲ್ಲಿರತಕ್ಕಂಥ ರಾಜಾಂಗಣದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಒಂದರಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರ ಕುರಿತು ಅವಹೇಳನಕಾರಿಯಾಗಿ ಅಸಂಬದ್ಧವಾಗಿ ಮಾತನಾಡಿದ್ದಾರೆ. ಮಕ್ಕಳ ಮುಖಾಂತರವಾಗಿ ಹೇಳಿಸುವ ಮೂಲಕ ಶಂಕರ ಪರಂಪರೆಯನ್ನು ನಿಂದನೆಯನ್ನು ಮಾಡಿದ್ದಾರೆ. ಇದು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ತುಂಬ ಘಾಸಿಯನ್ನು ಉಂಟು ಮಾಡಿದೆ, ಧಕ್ಕೆಯನ್ನು ಉಂಟು ಮಾಡಿದೆ. ಹಾಗಾಗಿ ಇದರ ನೇರ ಹೊಣೆಯನ್ನು ಅಷ್ಟಮಠಗಳು ಹೊರಬೇಕಾಗ್ತಿದೆ. ವಿಶೇಷವಾಗಿ ಈಗಿನ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್, ಮಂಜುನಾಥ್, ಗುರುದತ್ತ ಇನ್ನು ಮುಂತಾದವರು ಹಾಜರಿದ್ದರು. ರಾಜ್ಯ ರಾಜಕೀಯದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಸರ್ಕಾರದ ಆಡಳಿತಾತ್ಮಕ ನಿರ್ಧಾರಗಳ ಕುರಿತು ಸಚಿವ ಈಶ್ವರ್ ಖಂಡ್ರೆ ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಸಿ ಚಂದ್ರಶೇಖರ್ ಅವರ ನೇಮಕ, ಪಿಡಿಒಗಳ ವರ್ಗಾವಣೆ ಮತ್ತು ಕುಡಿಯುವ ನೀರಿನ ಯೋಜನೆಗಳ ಕುರಿತು ಅವರು ವಿವರಣೆ ನೀಡಿದ್ದಾರೆ. ಜಿಸಿ ಚಂದ್ರಶೇಖರ್ ನೇಮಕ ಇದು ಸಿಎಂ ಅವರ ವಿವೇಚನೆ. ಮುಖ್ಯಮಂತ್ರಿಯವರ ರಾಜಕೀಯ ಪ್ರಧಾನ ಸಲಹೆಗಾರರಾಗಿ ಜಿಸಿ ಚಂದ್ರಶೇಖರ್ ಅವರ ನೇಮಕದ ಕುರಿತಾದ ಚರ್ಚೆಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ಈಶ್ವರ್ ಖಂಡ್ರೆ, ಆಡಳಿತವನ್ನು ಉತ್ತಮವಾಗಿ ನಡೆಸಲು ಯಾರ ಮೇಲೆ ನಂಬಿಕೆ ಇದೆಯೋ ಅವರನ್ನು ಸಿಎಂ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅಥವಾ ಊಹಾಪೋಹಗಳ ಅಗತ್ಯವಿಲ್ಲ. ಜಿಸಿ ಚಂದ್ರಶೇಖರ್ ಅವರು ಯಾವುದೇ ಸೌಲಭ್ಯ ಅಥವಾ ಭತ್ಯೆಯನ್ನು ಪಡೆಯುವುದಿಲ್ಲ ಎಂದು ಹೇಳಿದ್ದಾರೆ. ಅವರ ಈ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ ಎಂದರು. ಬಿಡದಿಯಲ್ಲಿ ನಡೀತಾ ಇದೆ, ಅದು ರಾಜಕೀಯ ಪ್ರೇರಿತವಾದಂಥದ್ದು. ಇವತ್ತು ತಮಗೆಲ್ಲ ಗೊತ್ತಿದೆ ಇದರಿಂದ ಯಾರ ಕೈವಾಡ ಇದೆ ಅನ್ನುವಂಥದ್ದು. ಇವತ್ತು ಸರ್ಕಾರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು, ರೈತರು ಇದರ ಬಗ್ಗೆ ಅರಿತುಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಅವರು ಸಹಕಾರ ಮಾಡಬೇಕು ಅಂತೇಳಿ ಕೋರುತ್ತೇನೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಭೂಸ್ವಾಧೀನ ವಿವಾದ ಮತ್ತು ಸಚಿವ ಸಂಪುಟ ವಿಸ್ತರಣೆಯ ಕುರಿತಾದ ಚರ್ಚೆಗಳ ನಡುವೆ ಕುಣಿಗಲ್ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಮತ್ತು ತಮ್ಮ ರಾಜಕೀಯ ನಿಲುವುಗಳ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ನಿನ್ನೆ ನಡೆದ ವಿವಾದಾತ್ಮಕ ಘಟನೆಗಳಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರೇ ನೇರ ಕಾರಣ ಎಂದು ಆರೋಪಿಸಿದ ಶಾಸಕ ರಂಗನಾಥ್, ರಾಜಕೀಯ ಲಾಭಕ್ಕಾಗಿ ಮತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿರುವುದನ್ನು ಸಹಿಸಿಕೊಳ್ಳಲಾಗದೆ ಕುಮಾರಸ್ವಾಮಿ ಅವರು ವಾತಾವರಣವನ್ನು ಹಾಳು ಮಾಡುತ್ತಿದ್ದಾರೆ.
2006ರಲ್ಲಿ ಯಾರು ಭೂಸ್ವಾಧೀನ ಮಾಡಿದರು ಎಂಬುದು ಜನರಿಗೆ ಗೊತ್ತಿದೆ. ಅಂದೇ ಯೋಚಿಸಬೇಕಿದ್ದ ಅವರು ಈಗ ರೆಡ್ ಝೋನ್ ನಿರ್ಮಿಸಿ ರೈತರನ್ನು ಅತಂತ್ರಗೊಳಿಸಿದ್ದಾರೆ. ಈ ಪರಿಸ್ಥಿತಿಯನ್ನು ಸೃಷ್ಟಿಸಿದ್ದು ಕುಮಾರಸ್ವಾಮಿಯೇ, ಇದು ಅವರ ಪಾಪದ ಕೂಸು ಎಂದು ಕಿಡಿಕಾರಿದರು. ಯಾವುದೇ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಲ್ಯಾಂಡ್ ಆರ್ಡ್ರನ್ನ ಕೈ ತೆಗೆದುಕೊಳ್ಳೋಂಥದ್ದು ಅದು ತಪ್ಪು ಅನ್ನೋದು ಭಾವನೆ ಜನದಲ್ಲಿ ಇರಬೇಕು. ಇವತ್ತು ಮೊದಲನೇದಾಗಿ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು. ಕೆಆರ್ ನಗರದ ಪಟ್ಟಣದಲ್ಲಿಂದು ಮತದಾರರ ಸಮಗ್ರ ಪರಿಷ್ಕರಣಾ ಪಟ್ಟಿ SIR ವಿಚಾರವಾಗಿ ಜಾಗೃತ ಜಾಥಾ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪುರಸಭಾ ವೃತ್ತದಲ್ಲಿ ಜಾಥಾಕ್ಕೆ ಕಾರ್ಯನಿರ್ವಹಣಾಧಿಕಾರಿ ಕುಲ್ದೀಪ್ ಚಾಲನೆ ನೀಡಿ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸಮಗ್ರ ಮತದಾರರ ಪಟ್ಟಿಯ ವಿಚಾರವಾಗಿ BLOಗಳು ತಮ್ಮ ಮನೆ ಮನೆಗೆ ಬಂದು ಮತದಾರರ ಸಮಗ್ರ ಪಟ್ಟಿಯನ್ನು ತಲುಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಸಹ ಕೈಜೋಡಿಸಬೇಕು ಹಾಗೂ ಯಾವುದೇ ರೀತಿಯ ಲೋಪದೋಷಗಳು ಮತ್ತು ಅರ್ಜಿಯನ್ನು ತುಂಬುವ ಸಮಯದಲ್ಲಿ ಗೊಂದಲಗಳಿದ್ರೆ ತಮ್ಮ ಸಮೀಪದಲ್ಲಿರುವ ತಾಲೂಕು ಪಂಚಾಯಿತಿ ಪುರಸಭೆಯನ್ನು ಸಂಪರ್ಕಿಸಬೇಕಾಗಿ ಹೇಳಿದರು. ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ SIR ಅಂತ ಏನು ಹೇಳ್ತಿದೀವಿ ಅದು ನಡೀತಾ ಇದೆ. ಈಗ ಆಲ್ರೆಡಿ ಚಾಲನೆ ಸಿಕ್ಕಿದೆ ಜುಲೈ 1ರಿಂದ. ಈಗ ಸಾಕಷ್ಟು ಇನ್ನೂ ನಮೂನೆಗಳು ಎಲ್ಲ ಪ್ರತಿ ಮನೆಗೂ ವಿತರಣೆ ಆಗಿದ್ದು, ಪ್ರತಿ ಮನೆಯಿಂದ ವಿತರಣೆ ಆದ ಮತದಾರರ ಒಂದು ನಮೂನೆಗಳನ್ನ ಭರ್ತಿ ಮಾಡಿ ಅದನ್ನ ಡಿಜಿಟಲೈಸೇಷನ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. ಈ ಹಂತದಲ್ಲಿ ಈ ಮತದಾರರಲ್ಲಿ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಈ ಮತದಾರರ ಒಂದು ಪಟ್ಟಿಲಿ ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿ ರಮೇಶ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಶಂಕರ್ ಮೂರ್ತಿ, CDPO ಅಣ್ಣಯ್ಯ, ತಾಲೂಕು ಪಂಚಾಯಿತಿಯ ಸತೀಶ್, ಕೃಷಿ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಇಂದಿನ ಯುವ ಪೀಳಿಗೆಯನ್ನು ಕಾಡುತ್ತಿರುವ ಮೊಬೈಲ್ ವ್ಯಸನ ಮತ್ತು ಮಾದಕ ವಸ್ತುಗಳ ಸಮಸ್ಯೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಅತ್ಯಗತ್ಯ ಎಂದು ಕನ್ನಡ ಚಲನಚಿತ್ರ ನಟ ಡಾ ಮಧು ಮಂದಗೆರೆ ತಿಳಿಸಿದರು. ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಮಂದಗಿರಿ ಗ್ರಾಮದ ಹೇಮಾವತಿ ಪ್ರೌಢಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಮತ್ತು ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಪ್ರತಿಜ್ಞಾ ವಿಧಿಸಿ ವಿದ್ಯಾರ್ಥಿಗಳ ಕುರಿತು ಮಾತನಾಡಿದರು. ಮೊಬೈಲ್ ಅತಿಯಾದ ಬಳಕೆಯಿಂದ ವಿದ್ಯಾರ್ಥಿಗಳ ಓದಿನಲ್ಲಿ ಹಿನ್ನಡೆಯಾಗುತ್ತಿದೆ. ಅದೇ ರೀತಿ ಮಾದಕ ವಸ್ತುಗಳು ಯುವಕರ ಭವಿಷ್ಯವನ್ನೇ ಹಾಳು ಮಾಡುತ್ತಿವೆ. ತಂತ್ರಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು. ಪೋಷಕರು ಮತ್ತು ಶಿಕ್ಷಕರು ಜೊತೆಯಾಗಿ ಮಕ್ಕಳ ಮೇಲೆ ನಿಗಾ ವಹಿಸಬೇಕು. ಉತ್ತಮ ಶಿಕ್ಷಣ, ಸಂಸ್ಕಾರ ಮತ್ತು ಆರೋಗ್ಯವೇ ನಮ್ಮ ದೇಶದ ಭವಿಷ್ಯ. ನಿಮ್ಮ ಗುರಿಯತ್ತ ಗಮನ ಹರಿಸಿ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕ ಶೇಖರ್, ಶಿಕ್ಷಕರಾದ ಚೇತನ್, ಭುವನೇಶ್ವರಿ, ಪಲ್ಲವಿ, SDMC ಸದಸ್ಯರು ಹಾಗೂ ಶಾಲಾ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿಯ ಹಂಡಿ ಜೋಗಿ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಸಮಾಜದ ಬಾಂಧವರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಸದರಿ ಸಮುದಾಯವು ಅತ್ಯಂತ ಸಣ್ಣ ಸಮುದಾಯವಾಗಿದ್ದು, ನಮ್ಮ ಸಮಾಜದ ಜನರು ಕಿಲಿಪತ್ತ ಡಬ್ಬಿ ರಿಪೇರಿ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದಾರೆ. ಸಮಾಜದ ಜನರಿಗೆ ಮನೆ ಇಲ್ಲದೆ ತಗಡಿನ ಶೆಡ್ಡಿನಲ್ಲಿ ಕುಡಿಸಲು ಇತ್ಯಾದಿ ಹಾಕಿಕೊಂಡು ಜೀವನವನ್ನು ನಡೆಸುತ್ತಾರೆ. ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳು ಗತಿಸಿದರೂ ಕೂಡ ನಾವು ಒಂದೇ ವೃತ್ತಿಯನ್ನು ನಂಬಿಕೊಂಡು ಜೀವನವನ್ನು ನಡೆಸುತ್ತಿದ್ದೇವೆ. ಆದರೆ ಇತ್ತೀಚೆಗೆ ನಮ್ಮ ಜನಾಂಗದವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಗೂ ವ್ಯಾಪಾರವೂ ಕೂಡ ಕುಂಠಿತಗೊಂಡು ನಮ್ಮ ಸಮಾಜದವರಿಗೆ ಜಮೀನು ಸಹ ಇರುವುದಿಲ್ಲ. ಆದ್ದರಿಂದ ಆದಷ್ಟು ಬೇಗ ಇಂತಹ ಸಮಾಜವನ್ನು ಸರ್ಕಾರವು ಗಮನಿಸಿ ಹಲವು ವರ್ಷಗಳ ಹಿಂದೆ ನಮ್ಮ ಸಮಾಜವನ್ನು ಹಂಡಿ ಜೋಗಿನ್ ಎಂಬ ಸಮುದಾಯ ಎಂದು ಗುರುತಿಸಿ ವಿವಿಧ ಜಿಲ್ಲೆಗಳಾದ ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಹಾಗೂ ಮುಂತಾದ ಹಂಡಿ ಜೋಗಿನ್ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗಿರೀಶ್ ಹಂಡಿಜೋಗಿ, ಮಂಜುನಾಥ್ ಹಂಡಿಜೋಗಿ, ರಾಣಪ್ಪ ಹಂಡಿಜೋಗಿ ಹಾಗೂ ಇತರರು ಹಾಜರಿದ್ದರು. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ನನ್ನ 3 ವರ್ಷಗಳ ಅವಧಿಯಲ್ಲಿ 2,000ಕ್ಕೂ ಹೆಚ್ಚು ಕೋಟಿ ಅನುದಾನ ಬಳಕೆಯಾಗಿದೆ ಎಂದು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಸಂತಸ ವ್ಯಕ್ತಪಡಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಮಾಹಿತಿ ನೀಡಿದ ಅವರು, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ 3 ವರ್ಷಗಳ ಅವಧಿಯಲ್ಲಿ 2,000ಕ್ಕೂ ಹೆಚ್ಚು ಕೋಟಿ ವಿನಿಯೋಗಿಸಲಾಗಿದ್ದು, ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಕ್ಷೇತ್ರದಲ್ಲಿ ವಿವಿಧ ಇಲಾಖೆಗಳಿಂದ 3 ವರ್ಷಗಳ ಅವಧಿಯಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 20 ಕೋಟಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ 58.71 ಕೋಟಿ, ಕಾರ್ಮಿಕ ಇಲಾಖೆಯಿಂದ 40.1 ಕೋಟಿ, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಿಂದ 20.93 ಕೋಟಿ, ಅರಣ್ಯ ಇಲಾಖೆಯಿಂದ 42.58 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಿಂದ 19.55 ಕೋಟಿ, ಸಣ್ಣ ಸಮಾಜ ಕಲ್ಯಾಣ ಇಲಾಖೆಯಿಂದ 19.46 ಕೋಟಿ, ಕಾವೇರಿ ನಿಗಮದಿಂದ 783.85 ಕೋಟಿ, ಸೆಸ್ಕಾಂ 32.42 ಕೋಟಿ, ಕೆಪಿಟಿಸಿಎಲ್ನಿಂದ 38.65 ಕೋಟಿ,
ಕೆಐಎಡಿಬಿಯಿಂದ 219.15 ಕೋಟಿ, ಅಂಗವಿಕಲರ ಕಲ್ಯಾಣ ಇಲಾಖೆಯಿಂದ 211 ಕೋಟಿ, ಮಲೆನಾಡು ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ 11.5 ಕೋಟಿ ಸೇರಿ ಒಟ್ಟು 2012 ಕೋಟಿ 63 ಲಕ್ಷದ 18 ಸಾವಿರ ವೆಚ್ಚ ಮಾಡಲಾಗಿದೆ ಎಂದರು. ಹಾಗಾಗಿ ಎಲ್ಲರೂ ಹೊಸ ಕೃಷಿ ಇಲಾಖೆಯಲ್ಲಿ 24 ಕೋಟಿ 20 ಲಕ್ಷದ 73 ಸಾವಿರ ಖರ್ಚಾಗಿದೆ. ಇಷ್ಟನ್ನು ನಾವು ಮಾಡಿದ್ವಿ. ತೋಟಗಾರಿಕೆ ಇಲಾಖೆ 10 ಕೋಟಿ, ರೇಷ್ಮೆ ಇಲಾಖೆ 1.5 ಕೋಟಿ, ಶಿಕ್ಷಣ ಇಲಾಖೆ 15 ಇದೆ, ಸರಿಯಾದ ಮಾಹಿತಿ ಇಲ್ಲ. ಅದು ನನ್ನ ಪ್ರಕಾರ 25 ಕೋಟಿ ಖರ್ಚನ್ನು ಮಾಡಿದ್ವಿ. ಮೀನುಗಾರಿಕೆ ಇಲಾಖೆ ಇದೇ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ಎನ್ ಸಿದ್ದಲಿಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಎಸ್ ಲಕ್ಕೂರು ಇತರರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಸೋಮೇಶ್ವರ ದೇವಸ್ಥಾನದಲ್ಲಿ ಆಷಾಢ ಮಾಸದ ಮೊದಲನೇ ದಿನವಾದ ಇಂದು ಅಮಾವಾಸ್ಯೆಯ ಪ್ರಯುಕ್ತ ದೇವರಿಗೆ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ಇತರ ಅಭಿಷೇಕಗಳನ್ನು ನಡೆಸಲಾಯಿತು. ಈ ವೇಳೆ ಅರ್ಚಕ ವಿ ತೇಜಸ್ ಕುಮಾರ್ ಮಾತನಾಡಿ, ಈ ದಿನದ ವಿಶೇಷತೆ ಏನೆಂದರೆ ಅಮಾವಾಸ್ಯೆ ಹಾಗೂ ಆಷಾಢ ಮಾಸದ ಮೊದಲನೆಯ ದಿನ ಮಂಗಳವಾರ ಇರುವುದರಿಂದ ಸ್ವಾಮಿಗೆ ಏಕಬಿಲ್ವ ರುದ್ರಾಭಿಷೇಕ, ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕಗಳನ್ನು ನಡೆಸಿ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಪೂಜೆ ನಮಸ್ಕಾರವನ್ನು ನಡೆಸಲಾಗಿದೆ. ಪ್ರತಿ ತಿಂಗಳ ಅಮಾವಾಸ್ಯೆಯ ದಿನ ಹಲಗೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವ ಭಕ್ತಾದಿಗಳಿಗೆ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗಿಸಲಾಗುತ್ತದೆ. ಸಕಾಲಕ್ಕೆ ಮಳೆಯಾಗಿ ರೈತರು ಸಮೃದ್ಧಿಯಾಗಿ ಬೆಳೆ ಬೆಳೆಯಲಿ ಎಂದು ಈ ದಿನ ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಶ್ರೀ ಸೋಮೇಶ್ವರ ಸ್ವಾಮಿಯೇ ನಮಃ. ವಾಗರ್ತೋ ಇದು ಸಾಂಪ್ರೋಕ್ತೋ ವಾಗರ್ತೋ ಪ್ರತಿಪತ್ತಹೆ ಜಗತಾಪ್ಯದರೋ ವಂದೇ ಶ್ರೀ ಪಾರ್ವತಿ ಪರಮೇಶ್ವರ. ಹಲಗೂರಿನ ಶ್ರೀ ಮುತ್ತತ್ತಿ ರಸ್ತೆಯಲ್ಲಿರುವಂಥ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಅಮಾವಾಸ್ಯೆಯ ಪ್ರಯುಕ್ತ ಶ್ರೀ ಸ್ವಾಮಿಗೆ ಕರ್ನಾಟಕ ರಾಜ್ಯದಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿ ಕ್ರಿಪ್ಕೋ ತನ್ನ ಸ್ವಂತ ರಾಜ್ಯ ಮಾರುಕಟ್ಟೆ ಕಚೇರಿ ಕಟ್ಟಡಕ್ಕೆ ಬೆಂಗಳೂರಿನ ಮಿಲ್ಲರ್ಸ್ ರೋಡ್ನಲ್ಲಿ 2026 ಜುಲೈ 13ರಂದು ಶಂಕುಸ್ಥಾಪನೆ ನೆರವೇರಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಧಾಕರ್ ಚೌಧರಿ ಅವರು, ಕ್ರಿಪ್ಕೋ ರೈತರ ಅಭಿವೃದ್ಧಿ ಮತ್ತು ಸಹಕಾರ ಕ್ಷೇತ್ರದ ಬಲವರ್ಧನೆಗೆ ಸದಾ ಬದ್ಧವಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ಸ್ವಂತ ರಾಜ್ಯ ಮಾರುಕಟ್ಟೆ ಕಚೇರಿ ನಿರ್ಮಾಣವಾಗುತ್ತಿರುವುದು ಕರ್ನಾಟಕದ ರೈತರು, ಸಹಕಾರ ಸಂಘಗಳು ಹಾಗೂ ಗ್ರಾಹಕರಿಗೆ ಇನ್ನಷ್ಟು ಪರಿಣಾಮಕಾರಿ ಮತ್ತು ಗುಣಮಟ್ಟದ ಸೇವೆಗಳನ್ನು ಒದಗಿಸಲು ಸಹಕಾರಿಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಜನರಲ್ ಮ್ಯಾನೇಜರ್ ಎಲ್ಪಿ ಗುಡ್ವಿನ್, ಕರ್ನಾಟಕ ರಾಜ್ಯ ಮಾರುಕಟ್ಟೆ ವ್ಯವಸ್ಥಾಪಕರಾದ ಎಂಎಸ್ ಶ್ರೀನಿವಾಸ್ ಬಾಬು ಹಾಗೂ ಕ್ರಿಪ್ಕೋ ಕರ್ನಾಟಕದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಡದಿ ರೈತರ ಹೋರಾಟ, ರೈತರ ಮೇಲಿನ ಎಫ್ಐಆರ್ ವಾಪಸ್ ಪಡೆಯಲಿ, ಯೋಜನೆ ಕೈಬಿಡಲಿ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಒತ್ತಾಯ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಕೈದಿಗಳು ಪರಾರಿ, ಭದ್ರತಾ ವ್ಯವಸ್ಥೆಗೆ ಬಿತ್ತು ಕನ್ನ, ಜೈಲಿನ ಕಾಂಪೌಂಡ್ ಹಾರಿ ಪರಾರಿಯಾದ ಖದೀಮರು. ಹಾಸನದಲ್ಲಿ ವಿಶೇಷ ಸಮಗ್ರ ಮತದಾರರ ಪರಿಷ್ಕರಣೆ, 98.33% ಪ್ರಗತಿ ಸಾಧನೆ, ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.